ಹಾಯ್ ಫ್ರೆಂಡ್ಸ್, ಈ ದಿನದ SBI ಕ್ಲರ್ಕ್ ಕೊನೆಯ ಶಿಫ್ಟ್ 4ನೇ ಶಿಫ್ಟ್ ಅನಾಲಿಸಿಸ್ ಯಾವ ರೀತಿ ಇತ್ತಂದ್ರೆ, ಇಂಗ್ಲಿಷ್ ಅಲ್ಲಿ ನಿಮಗೆ ರೀಡಿಂಗ್ ಕಂಪ್ರಿಹೆನ್ಷನ್ 8 ಕ್ವಶನ್ ಕೇಳಿದ್ರು. ದೆನ್ ಎರರ್ಸ್ ನಿಮಗೆ 5 ಕ್ವಶನ್ ಕೇಳಿದ್ದಾರೆ. ಪ್ಯಾರಾಜಂಬಲ್ ಕೇಳಿದ್ದಾರೆ. ಫಸ್ಟ್ ಸೆಕೆಂಡ್ ಅಲ್ಲಿ ಕೇಳಿರಲಿಲ್ಲ. ಸೊ ಪ್ಯಾರಾಜಂಬಲ್ 4 ಶಿಫ್ಟ್ ಅಲ್ಲಿ 5 ರಿಂದ 6 ಕ್ವಶನ್ ಕೇಳಿದಾರಂತೆ. ದೆನ್ ವರ್ಡ್ ಸ್ವ್ಯಾಪ್ ಅಗೇನ್ 3 to 5 ಕ್ವಶನ್ ಕೇಳಿದ್ದಾರೆ. ದೆನ್ ಫಿಲ್ಲರ್ಸ್ ನಿಮಗೆ 5 ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಆಪ್ಟಿಟ್ಯೂಡ್ ನೋಡೋದಾದ್ರೆ, ಆಪ್ಟಿಟ್ಯೂಡ್ ಅಲ್ಲಿ ನಿಮಗೆ ಸಿಂಪ್ಲಿಫಿಕೇಶನ್ 10 ರಿಂದ 12 ಕೇಳಿದ್ದಾರೆ. ಸೊ 1, 2, 3ನೇ ಶಿಫ್ಟ್ ಅಲ್ಲಿ ನಿಮಗೆ 15 ಬಂದ್ರೆ, ಈ ಸರಿ ನಿಮಗೆ 10 ರಿಂದ 12 ಅಷ್ಟೇ ಕೇಳಿದ್ದಾರೆ 4ನೇ ಶಿಫ್ಟ್ ಅಲ್ಲಿ. ದೆನ್ ನಿಮಗೆ ರಾಂಗ್ ನಂಬರ್ ಸೀರೀಸ್ ಕೇಳಿದ್ದಾರೆ, ಅದು 5 ಕ್ವಶನ್. ದೆನ್ DI ನಿಮಗೆ 2 ಕೇಳಿದ್ದಾರೆ ನಿಮಗೆ. ಸೊ 4ನೇ ಶಿಫ್ಟ್ ಅಲ್ಲಿ DI 2 ಕೇಳಿದ್ದಾರೆ. ಒಂದು ಟೇಬಲ್ DI ಮತ್ತೆ ಇನ್ನೊಂದು ಕ್ಯಾಸ್ಲೆಟ್ DI ಕೇಳಿದ್ದಾರೆ. ದೆನ್ ರಿಮೈನಿಂಗ್ ಎಲ್ಲ ಅರಿಥಮೆಟಿಕ್ ಪಾರ್ಟ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ರೀಸನಿಂಗ್ ನೋಡೋದಾದ್ರೆ, ರೀಸನಿಂಗ್ ಅಲ್ಲಿ ನಿಮಗೆ ಪಜಲ್ ಅಲ್ಲಿ ಫ್ಲೋರ್ ಮತ್ತೆ ಫ್ಲಾಟ್ ಬೇಸ್ಡ್ ಕೇಳಿದ್ದಾರೆ. ದೆನ್ ಮಂತ್ ಬೇಸ್ಡ್ ಪಜಲ್ ಕೇಳಿದ್ದಾರೆ, ಅದು 5 ಕ್ವಶನ್. ಮತ್ತೆ ಸ್ಕ್ವೈರ್ ಸೀಟಿಂಗ್ ಅರೇಂಜ್ಮೆಂಟ್ ಕೇಳಿದ್ದಾರೆ, ಅದು 5 ಕ್ವಶನ್. ನೆಕ್ಸ್ಟ್ ಬರೋದಾದ್ರೆ ಅನ್ಸರ್ಟನ್ ಸೀಟಿಂಗ್ ಅರೇಂಜ್ಮೆಂಟ್ ಕೇಳಿದ್ದಾರೆ, ಅದು 5 ಕ್ವಶನ್. ದೆನ್ ಅಲ್ಫಾನ್ಯೂಮೆರಿಕ್ ಸೀರೀಸ್ ಇಂದ 5 ಕ್ವಶನ್ ಕೇಳಿದ್ದಾರೆ. ದೆನ್ ಸಿಲಾಜಿಸಮ್ ಇಂದ 3 ಕ್ವಶನ್ ಬಂದಿದೆ. ನೆಕ್ಸ್ಟ್ MOT ಇಂದನೂ 3 ಕ್ವಶನ್ ಇದೆ. ಲಾಸ್ಟ್ ಕೋಡಿಂಗ್ ಡಿಕೋಡಿಂಗ್ ಒಂದು 1 ಕ್ವಶನ್ ಇದೆ. ಸೊ ಈಸಿಯಾಗಿ, ಸೊ ಇದು ಎಲ್ಲ ಸ್ಟೂಡೆಂಟ್ಸ್ ರಿವ್ಯೂ ಪ್ರಕಾರ ನಾವು 4th ಶಿಫ್ಟ್ ಅಲ್ಲಿ ಅಗೇನ್ 75 to 80 ಈಸಿಯಾಗಿ ಅಟೆಂಡ್ ಮಾಡಬಹುದಂತೆ. ಸೊ ಎಲ್ಲಾನು ಫಸ್ಟ್ ಇಂದ 4th ಶಿಫ್ಟ್ ಅಲ್ಲಿ ಈಸಿ ಟು ಮಾಡರೇಟ್ ಕ್ವಶನ್ ಇದೆ. ಸೊ ನೆಕ್ಸ್ಟ್ 6th ಮತ್ತೆ 11, 12 ಡೇಟ್ ಗೆ ಇರೋರೆಲ್ಲ ಚೆನ್ನಾಗಿ ಮಾಡಿ ಇದೇ ತರ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.